ನಮಸ್ಕಾರ. ಸುನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಜ್ಪನ್ ಶಾಲೆಯಲ್ಲಿ ಮಕ್ಕಳ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಉದ್ಘಾಟಿಸಿದ್ದರು. ಮಕ್ಕಳಿಗೆ ಪಾಠಕ್ಕಿಂತ ವಸ್ತು ಪ್ರದರ್ಶನ ಮುಖ್ಯವಾಗಿದೆ ಎಂದು ಹೇಳಿದ್ದರು. ದಿವಂಗತ ವೈಜನಾಥ್ ಪಾಟೀಲ್ ಅವರ ನೆನಪಿನ ಸ್ಮರಣೆಗಾಗಿ ಆರ್ಟಿಕಲ್ 371 ಜೆ ಕ್ಯಾಲೆಂಡರ್ ಅಶೋಕ್ ಮಾನೂರೆ ಅವರ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಲಾಯಿತು. ನಗರದ ಶ್ರೀ ದತ್ತಗಿರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ವಸ್ತು ಪ್ರದರ್ಶನ ನಡೆಯಿತು. ಶ್ರೀ ಅವಧೂತಗಿರಿ ಮಹಾರಾಜರ ಹಸ್ತದಿಂದ ಉದ್ಘಾಟಿಸಲಾಯಿತು. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಮುಕ್ತ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟ್ಗೆ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಸಸಿಗೆ ನೀರೆರೆದು ಚಾಲನೆ ನೀಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರು, ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಜಿಸಿ ಬಯ್ಯಾರೆಡ್ಡಿ ಇವರಿಗೆ ಬೀದರ್ ಜಿಲ್ಲಾ ಸಿಪಿಐಎಂ ಪಕ್ಷದ ಸಮಿತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸಪ್ತಗಿರಿ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಜಂಟಿ ಆಶ್ರಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಬೀದರ್ ನಗರದ ಶಿವನಗರ್ನಲ್ಲಿ ಇರುವ ಬಜ್ಪನ್ ಶಾಲೆಯು 2007ರಿಂದ ಪ್ರಾರಂಭಿಸಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯಲ್ಲಿ ಮಕ್ಕಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳಿಗೆ ಪಾಠಕ್ಕಿಂತ ವಸ್ತು ಪ್ರದರ್ಶನ ಮುಖ್ಯವಾಗಿದ್ದು, ಮಕ್ಕಳು ಖುದ್ದಾಗಿ ವಿಭಿನ್ನ ರೀತಿಯ ವಸ್ತು ಪ್ರದರ್ಶನವನ್ನು ಮಾಡಿದ್ದರು. ಕೃಷಿ, ಬೀದರ್ ಕೋಟೆ, ಚೌಬಾರ, ಗಾಳಿ ಯಂತ್ರ, ಕ್ರೀಡೆ, ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ಅನುಭವ ಮಂಟಪ, ಹಳ್ಳಿ ಮನೆ, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್ ಇದರೆಲ್ಲದರ ಬಗ್ಗೆ ಮಕ್ಕಳು ವಸ್ತು ಪ್ರದರ್ಶನ ಮಾಡಿ ಅದರ ಬಗ್ಗೆ ಪಟಪಟನೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡಿದ್ದರು. ಮಕ್ಕಳ ಪ್ರದರ್ಶನವನ್ನ ನೋಡಿ ಗಣ್ಯರು, ಅತಿಥಿಗಳು, ಪಾಲಕರು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ ವಾಲಿ, ಶ್ರೀದೇವಿ ಹೂಗಾರ್, ಎಲಿಜಬೆತ್ ಫರುಪರಾಣಿ, ವಿಜಯ್ ಕುಮಾರ್, ಎಸ್ ಸಿದ್ರಾಮ್ ಶೆಟ್ಟಿ, ಕೆನಡಿಕರ್ ಸೇರಿದಂತೆ ಗಣ್ಯರು, ಅತಿಥಿಗಳು, ಪಾಲಕರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲಾದರೂ ಹಣ ಇಟ್ಟಿದ್ದೀರಿ ಅಂದರೆ ಎಷ್ಟು ಡಿಪಾಸಿಟು ಅಂತ ಕೇಳ್ತಾರೆ. 1000, 5000, 10,000 ಹೇಳ್ತೀರಿ. ಮ್ಯಾನೇಜರಿಗೆ ಕೇಳಿದ್ರು ಅವ್ರು ಅದೇ ಹೇಳ್ತಾರೆ, ಇಷ್ಟ ಅದಾರೆ ಅಂತ. ಒಂದು ಹೊತ್ತಿಗೆ ಪರಮಾತ್ಮ ನನ್ನ ಹೆಸರಲ್ಲಿ 100 ವರ್ಷ ಡಿಪಾಸಿಟ್ ಜರಿ ಇಟ್ಟಿದ್ನಂದ್ರೆ 93 ಡ್ರಾ ಮಾಡೀನಿ. ಈಗ ನಾನು ವಯಸ್ಸು 7. ಈಗ ನಾನು 93 ವಯಸ್ಸಿನ ಅಂತ ಹೇಳಿದ್ರು ಹುಚ್ಚ ಅಂತಾರೆ. ನನ್ನ ಡಿಪಾಸಿಟ್ ಇತ್ತು 100, ಆದರೆ ಡ್ರಾ ಆಗ್ಯದ 93, ಉಳಿದಿದ್ದ ಬ್ಯಾಲೆನ್ಸೇ 7 ಅಂದರೆ ಆ ಮಕ್ಕಳಷ್ಟು ನಾನು ಇದ್ದೇನೆ. ನೀವೆಲ್ಲ ದೊಡ್ಡವರು, ಹೆತ್ತವರೆಲ್ಲ ಹಿರಿಯರಿದ್ರಿ ಈಗ ನನಗಿಂತಲೂ. ಅದಕ್ಕೆ ಇಂಥ ಒಂದು ಶಾಲೆಯಲ್ಲಿ ನನ್ನ ವಯಸ್ಸಿನ ಮಕ್ಕಳಲ್ಲಿ ಅವ್ರು ಮಾಡಿದ ಪ್ರದರ್ಶನವನ್ನು ಉದ್ಘಾಟನೆ ಮಾಡತಕ್ಕಂಥ ಸೌಭಾಗ್ಯ ಸಿಕ್ಕಿದೆ. ವಿಶೇಷ, ಈ ಶಾಲೆ ಹೆಸರು ನೋಡಿದಾಗ ರಾಷ್ಟ್ರೀಯತೆ ನೆನಪಾಯಿತು. ರಾಷ್ಟ್ರೀಯತೆ ಹೆಸರು ಇಟ್ಟಿದ್ದಾರೆ ಬಜ್ಪನ್. ಆದರೆ ಇಲ್ಲಿ ಕಲಿಸೋದು ನೋಡಿದ್ರೆ ಇಂಗ್ಲೀಷು. ಇವರು ಅಂತಾರಾಷ್ಟ್ರೀಯ ವ್ಯಕ್ತಿಗಳಂತ ಅನ್ನಿಸ್ತದೆ. ಇದು ಎಲ್ಲಿ ಶಾಲೆ ಇದೆ ಅಂದರೆ ಬೀದರ್ನಲ್ಲಿ, ಅದು ಕರ್ನಾಟಕ. ಅಂದರೆ ಕರ್ನಾಟಕದಲ್ಲಿ ಶಾಲೆ, ರಾಷ್ಟ್ರೀಯ ಹೆಸರು, ಶಿಕ್ಷಣ ಅಂತಾರಾಷ್ಟ್ರೀಯ, ಈ 3 ವಿಷಯಗಳ ಸಂಗಮ ಈ ಶಾಲೆ ಆಗಿದೆ. ಶಾಲೆ ಸ್ಥಾಪನೆ ಮಾಡೋದಾಗಲಿ ಅದನ್ನು ಪರ್ಮಿಷನ್ ತಗೊಳ್ಳೋದಾಗಲಿ ದೊಡ್ಡ ಮಾತಲ್ಲ. ಇವತ್ತು ನಾಳೆ ಹೇಳ್ತಾರೆ ಹೆಚ್ಚಿಗೆ ರೊಕ್ಕ ಕೊಟ್ಟರು ಜಲ್ದಿ ಸ್ಯಾಂಕ್ಷನ್ ಮಾಡ್ತಾರೆ ಅಂತ. ಈಗ ನಮ್ಮ ಎಜುಕೇಷನ್ ಆಫೀಸರ್ ಅದು ಇದ್ದಾರೆ, ಅವರಿಗೆ ಗೊತ್ತು. ಯಾಕಂದ್ರೆ ನಾವು ಶಾಲೆ ತೆಗೆದಿಲ್ಲ, ಯಾರಿಗಿನ್ನ ಕೊಟ್ಟಿಲ್ಲ. ಆದರೆ ಶಾಲೆ ತೆಗೆಯೋದಕ್ಕಿಂತಲೂ ಮಹತ್ವದ್ದು ಶಾಲೆ ಯಾವ ರೀತಿ ನಡೆಸಬೇಕು, ಶಾಲೆ ನಡೆಸೋದಂದ್ರೆ ಏನು, ಮಕ್ಕಳಿಗೆ ಭರ್ತಿ ಮಾಡೋದು,
ಟೀಚರಿಗೆ ಪಗಾರ ಕೊಡಲ್ದಾಗ ನೌಕರಿ ಇಟ್ಕೊಳ್ಳೋದು ಮತ್ತು ಪಾಸ್ ಆಗಲ್ಲದೆ ಪಾಸ್ ಅಂತ ಹೇಳೋದು ಇದು ಶಾಲೆ ಅಲ್ಲ. ಈಗ ಸರ್ಕಾರ ಹೇಳ್ತಾ ಇದೆ ಒಂದು ಸಲ ಅಡ್ಮಿಷನ್ ತೊಗೊಂಡ್ರು 9ನೇ ತನಕ ಪಾಸ್ ಮಾಡ್ಕೊತ ಹೋಗ್ರಿ ಅಂತ. ಯಾಕಂದ್ರೆ ಮುಂದೆ ಫೇಲ್ ಆಗಲಿ ಅವರು ದನಗಳಿಗೂ ಕಾಯ್ಲಿಕ್ಕೂ ಯೋಗ್ಯರಿರೋದಿಲ್ಲ, ಕೆಲಸ ಮಾಡಲಿಕ್ಕೂ ಯೋಗ್ಯ ಇರೋದಿಲ್ಲ. ಇದು ನಮ್ಮ ದೇಶದ ಶಿಕ್ಷಣ ನೀತಿ. ಪಾಸ್ ಆಗ್ಲಾರ್ದೆ ಮಾಡ್ರಿ ಅಂತಾರೆ. ತಂದೆ ತಾಯಿನೂ ಖುಷಿ ಇರ್ತದೆ, 9 ವರ್ಷದಾಗ ನನ್ನ ಮಕ್ಕಳು 9ನೇ ಪಾಸ್ ಆದರು ಅಂತ. ಅನು ಬರೀಲಿಕ್ಕೆ ಬರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಶಾಲೆ ನಡೆಸೋದು ತುಂಬ ಕಷ್ಟ. ಶಾಲೆ ಸಂಸ್ಕಾರದ ನೆಲೆ ಅಲ್ಲದೆ ರಾಷ್ಟ್ರ ಕಟ್ತಕ್ಕಂಥ ಬುನಾದಿ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ದೇಶದಲ್ಲಿ ಯಾರಿಗಾದರೂ ಪಗಾರ ಹೆಚ್ಚು ಮಾಡಬೇಕಾದ್ರೆ ಒಂದು ಶಿಕ್ಷಕರಿಗೆ ಮತ್ತೊಂದು ಪೊಲೀಸರಿಗೆ. ಆ ಬಚ್ಪನ್ ಅಂತ ಬರೆದಿದ್ದಾರೆ ಕೆಳಗೆ, ಕ್ಯೋಂಕಿ ಬಚ್ಪನ್ ಸಿರ್ಫ್ ಏಕ್ ಬಾರ್ ಆತ ಹೈ. ಅದು ನನಗೆ ಭಾಳ ಹಿಡಿಸಿತ್ತು. ಯಾಕಂದರೆ ಬಚ್ಪನ್ ಇರಲಾರ್ದೇ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಚ್ಪನ್ ಅನ್ನುವಂಥದ್ದು ಈ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ದೇವರನ್ನು ಕಾಣುವಂಥದ್ದು ಆಗಿರುತ್ತದೆ. ಆ ಮಕ್ಕಳಲ್ಲಿ ಯಾವುದೇ ಒಂದು ಕೋಪ ಇರಲ್ಲ, ಪಾಪ ಇರಲ್ಲ, ದ್ವೇಷ ಇರಲ್ಲ, ಹೊಟ್ಟೆಕಿಚ್ಚು ಇರಲ್ಲ. ಮುಗ್ಧವಾದಂಥ ಮಕ್ಕಳು. ಆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಕಳಿಸ್ಬೇಕಾದ್ರೆ ತಾಯಿ ಮೊದಲು ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಮಗುವಿಗೆ ಕಲಿಸಿ ಆಕೆಗೆ ಎಷ್ಟು ತಿಳುವಳಿಕೆ ಇದ್ದಿರ್ತದಲ್ಲ ಅದನ್ನಕ್ಕೆ ಏನು ಮಾಡಿರ್ತಾಳೆ, ಆ ಮಗುವನ್ನು ಮನೆಯಲ್ಲಿ ಕಲಿಸಿ ಆ ಮಗುವಿಗೆ ಶಾಲೆಗೆ ಕಳಿಸಿರ್ತಾರೆ. ಇಲ್ಲಿ ಗುರುಗಳ ಒಂದು ಕೆಲಸ, ಜಾಬ್ ಏನಂದರೆ ಅದು ಬಹಳ ಪರಿಶುದ್ಧವಾದಂಥ ಒಂದು ಕೆಲಸ. ಗುರು ಅಂದರೆ ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಗುರು ಬ್ರಹ್ಮ, ಗುರು ವಿಷ್ಣು ಅಂತ ಹೇಳ್ತೀವಲ್ಲ, ಹಾಗೆ ಗುರು ಅಂದರೆ ಅದು ಒಂದು ರೆಸ್ಪೆಕ್ಟಬಲ್ ಜಾಬ್. ಶಾಲೆ ಅಂದರೆ ಇದು ಒಂದು ಹೋಲಿ ಪ್ಲೇಸ್. ನಾವು ಆಲಯಗೆ, ದೇವಾರಾಧನೆಗೆ, ಒಂದು ಮಸ್ಜಿದ್ಗಳಿಗೆ ಆ ರೀತಿಯ ಯಾವ ರೀತಿಯಾಗಿ ನಾವು ಪರಿಶುದ್ಧತೆಯಿಂದ ಹೋಗಿರ್ತೇವಲ್ಲ ಅಂಥ ಒಂದು ಪರಿಶುದ್ಧವಾದಂಥ ಸ್ಥಳ ಈ ಒಂದು ಶಿಕ್ಷಣ ಸಂಸ್ಥೆ. ಇದಕ್ಕೆ ನಾವು ಗೌರವವನ್ನು ಕೊಡಬೇಕು. ಇಲ್ಲಿ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಟ್ಟಿರ್ತಾರೆ. ಏನು ಬದಲಾರ್ದಂಥ ಒಂದು ಮುದ್ದು ಮಗುವಿಗೆ ಅದಕ್ಕೆ ಏನು ಗೊತ್ತಿರಲ್ಲ. ಆ ಮಗುವಿನಲ್ಲಿ ನಾವು ಪ್ರತಿಭೆಯನ್ನು ಹೊರತರುವಂಥ ಒಂದು ಕೆಲಸವನ್ನು ಟೀಚರ್ಸ್ ಮಾಡಬೇಕಾಗುತ್ತದೆ. ಇದರಲ್ಲಿ ಮೂವರ ಒಂದು ಪಾತ್ರವಿದೆ: ಮಗು, ಶಿಕ್ಷಕ ಮತ್ತು ಪೋಷಕರು. ಮೂವರು ಸೇರಿದಾಗ ಆ ಮಗುವಿಗೆ ಒಂದು ಉನ್ನತ ಸ್ಥಾನ ತರುವುದಕ್ಕೆ ನಮಗೆ ಸಹಾಯವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಮ್ಮ ಅನುಭವಗಳನ್ನು ಹೇಳಿದ್ದಾರೆ, ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಅವರು ಅನೇಕ ವಿಷಯಗಳು ಹೇಳಿದ್ದಾರೆ, ಅದಕ್ಕೆ ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ. ನಾನು ಹೇಳುವಂಥದ್ದು 3 ಮಾತುಗಳು ಮಾತ್ರ. ಮಕ್ಕಳೇ, ನೀವು ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಅವರಿಗೆ ಗೌರವವನ್ನು ಕೊಡಬೇಕು, ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು. ನೋಡ್ರಿ, ಯಾವ ಮಗುವಿನ ಮೇಲೆ ತಂದೆ ತಾಯಿಯ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದವಿರ್ತದೋ ಅವರ ಒಂದು ಸ್ಥಾನಮಾನಗಳಿಗೆ ಬರುವುದಕ್ಕೆ ಅದು ಒಂದು ಬ್ಲೆಸ್ಸಿಂಗ್ಸ್ ನಮಗೆ ಯಾವಾಗಲೂ ಬೇಕಾಗಿರುತ್ತದೆ. ಇಲ್ಲೆಲ್ಲ ನಮ್ಮ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಎಲ್ಲರೂ ಪ್ರಕಟ ಆಗ್ಬಿಟ್ಟಾರೆ. ಒಂದ್ಸಲ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಇದೆ. ಏಕೆಂದ್ರೆ ಅದು ಒಂದು ಫೀಲಿಂಗ್ ಇದೆ, ಅದು ಒಂದು ಭಾವ ಇದೆ. ಬಸವೇಶ್ವರ ಅನ್ನೋ ಒಂದು ಭಾವ, ಆ ಭಾವದ ಜೊತೆಗೆ ಕನೆಕ್ಟ್ ಆಗ್ತೀವಿ. ಆ ಮಗುವ ವೇಷಧಾರಿ ಆದಾಗ ಎಷ್ಟೋ ಸಲ ಅವು ಸ್ಟೇಜಿಗೆ ಬಂದಾಗ ನಮ್ಗೆ ಅನ್ಸೋದೇ ಇಲ್ಲ ಬಸವಣ್ಣ ಇಲ್ಲ ಅಂತೇಳಿ, ಅದ್ರೊಳಗೆ ಅದನ್ನ ಕಂಡುಹಿಡಿತೀವಿ ನಾವು. ಆ ಭಾವನಾತ್ಮಕತೆ ಅಂತಿದೆ ನೋಡ್ರಿ, ಈ ಪಾತ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಾಗಿ ಈ ಶಿಕ್ಷಕರಿಗೆ ನಾನು ಮೊದಲ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಊರ್ ಮದ್ಕಟ್ಟಿ, ನಮ್ಮ ಮನೆ ಬಾಜುನೇ ಚಮ್ಮಾರರ ಮನೆ. ನಾವು ಅವ್ರ ಜೊತೆಗೆ ಬಹಳ ಆಪ್ತವಾಗಿ ಬೆಳೆದವರು. ಅವರು ದಿನ ಅದು ಪೆಟ್ಟು ಹಾಕ್ತಿರು, ಬಂದ ತಕ್ಷಣ ನೋಡ್ದವ್ ವಾವ್ ಅನಿಸ್ತು, ಅದು ನೋಡ್ತಿದ್ದೇವ್ ನಾವು. ಬಟ್ ಇವತ್ತ ಕರಕುಶಲತೆ ಅನ್ನುವಂಥದ್ದು ಇದೆ ನೋಡ್ರಿ, ಅದೆಲ್ಲ ಮರೆಯಾಗಿ ಹೋಗಿದೆ. ಬಟ್ ಈ ಶಾಲೆಯಲ್ಲಿ ನೋಡಿದಾಗ ಎಲ್ಲನೂ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಎಲ್ಲಿಂದ ತಂದಾರಂತ ನನಗೆ ಸೀಕ್ರೆಟ್ ಗೊತ್ತಿಲ್ಲ, ಸಿಗ್ತಾನೆ ಇಲ್ಲ ಈಗ ಅದು. ಹಾಗಾಗಿ ಅದು ಕಂಬಾರಿಕೆ ಇರ್ಬೋದು, ಚಮ್ಮಾರಿಕೆ ಇರ್ಬೋದು, ಆ ನಂತರ ಇಟ್ಟಿಗೆ ಕಟ್ಟೋದು, ಅಂದ್ರೆ ಮನೆ ಕಟ್ಟುವಂಥದ್ದು. ಅಂದ್ರೆ ಮಕ್ಕಳು ಒಂದು, ನೀವು ಇಲ್ಲಿರುವಂತ ಪೇರೆಂಟ್ಸಿಗೆ ಹೇಳೋದು ಏನು ಅಂದ್ರೆ, ಸರ್ಕಾರಿ ಹುದ್ದೆಯಲ್ಲಿ ಇದ್ರೆ ಮಾತ್ರ ಮಕ್ಕಳು ಬದುಕ್ತಾರಂತ ತಿಳ್ಕೊಬೇಡ್ರಿ. ಒಂದು, ನಾನು ಸರ್ಕಾರಿ ಹುದ್ದೆಯಲ್ಲಿ ಹೇಳ್ತೀನಿ ಬದುಕ್ತೀವಿ, ಬಟ್ ಬೆಳೆಯೋದಿಲ್ಲ. ನಾವು ಬೆಳಿಬೇಕಂದ್ರು ಅವ್ರ ಬಿಸ್ನೆಸ್ ಲೈನ್ದೊಳಗೆ ಬರ್ಬೇಕು ನೋಡ್ರಿ. ಬಿಸ್ನೆಸ್ ಅನ್ನ ಕಲಿಬೇಕು ಅಂದ್ರೆ ಈ ರೀತಿಯ ಕಲೆಗಳು ಮಕ್ಕಳು ಏನಾದ್ರೂ ಕಲ್ತ್ರ ಮಕ್ಕಳು ಬದುಕ್ತಾರ, ಬೆಳಿತಾರ, ಮತ್ತೆ ನಾಳೆ ಈ ಸಮಾಜಕ್ಕೆ ದೊಡ್ಡ ಕಾಣಿಕೆಯನ್ನ ಕೊಡ್ತಾರೆ. ಒಂದು ಮಾತು,
ಎರಡನೇ ಮಾತು, ಒಬ್ಬ ಸರ್ಕಾರಿ ನೌಕರಸ್ಥ ರಿಟೈರ್ಡ್ ಆದಮೇಲೆ ಅವ್ರ ಮಕ್ಕಳಿಗೆ ಅವ್ನು ಜಾಬ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ನು IAS ಇರ್ಬೋದು, IPS ಇರಲಿ, DDP ಯಾವುದೋ ಹುದ್ದೆ ಇರಲಿ, ಅವ್ರ ಮಕ್ಕಳಿಗೆ ಅವ್ರು ಮತ್ತೆ ಎಕ್ಸಾಮ್ ಕಟ್ಟಬೇಕು, ಮತ್ತೆ ಝೀರೋದಿಂದಾನೇ ಬರಬೇಕು. ಬಟ್ ಒಬ್ಬ ಬಿಸ್ನೆಸ್ ಮ್ಯಾನು ಅವ್ನು ಏನಾದರೂ 10 ಕೋಟಿ ಗಳಿಸಲ್ಲಿ ನಿಲ್ಲಿಸನಂದ್ರೆ ಅವ್ನ ಮಗ 11ನೇ ಕೋಟಿ ಸ್ಟಾರ್ಟ್ ಮಾಡಿರ್ತಾನೆ. ಸೊ ಹಾಗಾಗಿ ಜಗತ್ತು ಬಹಳ ವಿಶಾಲ ಇದೆ, ಮನಸ್ಸನ್ನ ವಿಶಾಲ ಮಾಡಿ ನನ್ನ ಪೇರೆಂಟ್ಸಿಗೆ ಹೇಳೋದು. ಬಚ್ಪನ್ ಶಾಲೆಯ ಎಕ್ಸಿಬಿಷನ್ ಕಾರ್ಯಕ್ರಮ ಇದೆ. ಇಲ್ಲಿ ಅತಿಥಿಯಾಗಿ ಶಿವಶರಣಪ್ಪ ವಾಲಿ ಸರ್ ಅವರು ಹಾಗೂ ಅದೇ ಥರ ಶ್ರೀದೇವಿ ಹೂಗಾರ್ ಮೇಡಮ್ ಅವರು ಮತ್ತು ಎಲಿಜಬೆತ್ ಮೇಡಮ್ ಅವರು, ಹಾಗೆ ಪ್ರಿನ್ಸಿಪಲ್ ಆದ ದಿನ ಕೆನ್ನಡಿಕರ್ ಮೇಡಮ್ ಅವರು, ನಾವೆಲ್ಲರೂ ಇದ್ದು ಈ ಪ್ರೋಗ್ರಾಮಿಗೆ ಸಕ್ಸಸ್ ಆಗಿ ಮಾಡಬೇಕೆಂಬ ನಮ್ಮದೊಂದು ಗುರಿ ಇತ್ತು. ಸೊ ಈಗಾಗಲೇ ತಾವೆಲ್ಲ ನೋಡಿದ್ರಿ, ನಮ್ಮ ಮುದ್ದು ಮಕ್ಕಳು ಇಷ್ಟೊಂದೆಲ್ಲ ಮಾಡೆಲ್ಸ್ ಮಾಡಿ ಬಂದಿದ್ದಾರೆ. ಸೊ ಇನ್ನು ಕೆಲವೇ ಕ್ಷಣದಲ್ಲಿ ಅವರೆಲ್ಲ ಅದ್ರ ಮಾಡೆಲ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಳ್ಳಿ ಮನೆ ಏನು ಈಗೆಲ್ಲ ಮಾಮೂರು ಆಲ್ರೆಡಿ ಹೇಳಿಬಿಟ್ರು ಅಲ್ಲಿ ಸರು ಅದ್ರ ಬಗ್ಗೆದಲ್ಲಿ. ಸೊ ಅದೆಲ್ಲ ಇನ್ನೊಂದು ಸರ್ತಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸುಮಾರು 2007ರಿಂದ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು. ಇನ್ನು ಇಲ್ಲಿವರೆಗೆ ಚೆನ್ನಾಗಿ ನಡೀತಾ ಇದೆ. So this is a very big day for us. A tiny little students from nursery, it's a kindergarten, from nursery to higher class. Our students, each and every topics are from the syllabus itself. Nothing is out of the syllabus. Like we have taken all the community helpers in the sense in our daily life, in a daily routine, who all will help us, we have taken. And the highlight is about Halli Parampare, village house. Nowadays we all are addicted to the digital marketing. Everything is digital for us. We don't know what we have learnt in the ancient, how our ancient elders were there. So to introduce that ancient, to give rebirth, I say renaissance, I give you this a new name for that. So give a rebirth for the Halli Parampare. We have merged a small Halli Parampare with all the equipments, with all the tools and with all the samskara. So all the science projects are there, all the mathematics, all the subjects, 3 languages like Hindi, English, Kannada, mathematics, science, social, and with some general awareness, and all the things we have taken. And our tiny little tots are representing beautifully, and I request each and everyone to have a glance on that and go and bless us. Thank you. ಬೀದರ್ ಜಿಲ್ಲಾ ವಕೀಲ ಸಂಘ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿವಂಗತ ವೈಜನಾಥ್ ಪಾಟೀಲ್ ಅವರ ನೆನಪಿನ ಸ್ಮರಣೆಗಾಗಿ 2025ರ ಕ್ಯಾಲೆಂಡರ್ ಬಿಡುಗಡೆಯನ್ನ ಅಶೋಕ್ ಮಾನೆ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಸುಮಾರು 20 ವರ್ಷಗಳ ಕಾಲ ಹೋರಾಟ ಮಾಡುವ ಮೂಲಕ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 371J ಸೇರ್ಪಡೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಆರ್ಟಿಕಲ್ 371J ಸಮಗ್ರವಾಗಿ ಜಾರಿಗೆ ಮಾಡಲು ಟೊಂಕಕಟ್ಟಿ ಹೋರಾಟ ಮಾಡುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಶಿವಶರಣಪ್ಪ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಂದ್ರ ಬಿರಾದರ್, ಜಂಟಿ ಕಾರ್ಯದರ್ಶಿಗಳಾದ ಶಿಲ್ಪಾ ಪಾಟೀಲ್, ಖಜಾಂಚಿಯಾದ ಪ್ಯಾರು ಸಾಬ್, ಉಪಾಧ್ಯಕ್ಷರಾದ ಗುಂಡೂರೆಡ್ಡಿ, ಹಿರಿಯ ವಕೀಲರಾದ KV ಸ್ವಾಮಿ, HK ಪಟೇಲ್, ಚಂದ್ರಕಾಂತ್ ನಾಸಿ, ವಿಳಾಸರಾವ್ ಮೋರೆ, ಕೆ ಬಾಪುರಾವ್, ಬಸವರಾಜ್ ಬುಳ್ಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಕೀಲ ಸಂಘ ಬೀದರ್ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ 371J ಅಂದರೆ ಈಗಿನ ಕಲ್ಯಾಣ ಕರ್ನಾಟಕದ 370J ಕ್ಯಾಲೆಂಡರನ್ನು ಈ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಹಾಗೂ ನಮ್ಮ ಸಂಘದ ಸದಸ್ಯರಾದಂಥ ಮಾಜಿ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಮಾನೂರಿ ವತಿಯಿಂದ ಇವತ್ತು ನಂತರ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ. ಈ ಕ್ಯಾಲೆಂಡರ್ದ ಉದ್ದೇಶ ಏನಂತಂದ್ರೆ ಕ್ಯಾಲೆಂಡರ್ ಹಂಚೋದಿಲ್ಲ, ಈ ಭಾಗದ ಜನರಿಗೆ ಏನಂತಂದ್ರೆ ಈ 371J ಇದರ ಮಹತ್ವ ಮತ್ತು ಇದರ ಸವಲತ್ತುಗಳು ಮತ್ತು ಇದು ಹೇಗೆ ಅನುಷ್ಠಾನ ಆಗಬೇಕನ್ನೋ ಉದ್ದೇಶದಿಂದ ಈ ದಿವಸ ಕ್ಯಾಲೆಂಡರ್ ಉದ್ಘಾಟಿಸಿದ್ದೀವಿ. ಅದಕ್ಕೆ ಮಾನವೀಯ ಸರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲ ಸಂಘದ ವತಿಯಿಂದ ತುಂಬ ಹಾರ್ದಿಕ ಶುಭಾಶಯವನ್ನು ಕೋರ್ತೇನೆ. ಜಿಲ್ಲಾ ವಕೀಲರ ಸಂಘದಲ್ಲಿ 371J ಅನುಷ್ಠಾನ ಇದರ ವತಿಯಿಂದ ಏನದಂದ್ರೆ ಅಶೋಕ್ ಕುಮಾರ್ ಮಾನೂರೆ ಅವರು ಜಿಲ್ಲಾ ಅಧ್ಯಕ್ಷರು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.
ಅದೇ ರೀತಿಯಾಗಿ ನಮ್ಮ ಸಂಘದ ಹಿರಿಯ ವಕೀಲರು ಅಧ್ಯಕ್ಷರು ಎಲ್ಲರ ಹಸ್ತದಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಈ ಕ್ಯಾಲೆಂಡರ್ ಉದ್ದೇಶ ಏನಂದ್ರೆ ಮಾಜಿ ಮಂತ್ರಿಗಳು 371J ರೂವಾರಿಗಳಾದಂಥ ವೈಜನಾಥ್ ಪಾಟೀಲ್ ಚಿಂಚೋಳಿ ಹಕ್ಯಾಳ್ ಅವ್ರದ್ದು ಏನದಂದ್ರೆ ಹೆಸರು ಒಂದು ಕೊನೆಗೊಳಿಸುವಂಥ ಷಡ್ಯಂತ್ರ ನಡೀತಾ ಇದೆ. ಅದು ಆಗಬಾರ್ದು. ಇದು 371J ಯಾರು ನಮಗೆ ದೊರಕಿಸ್ಕೊಟ್ರ ಅವರು ಬೆಳಕಿಗೆ ಬರಬೇಕು. ನಿಸ್ವಾರ್ಥದಿಂದ ಅವರ ಜೀವನವನ್ನೇ ಮುಡುಪಾಗಿಟ್ಟು ವೈಜನಾಥ್ ಪಾಟೀಲ್ ಅವರು ಅವ್ರದ್ದು ಯಾವುದೇ ಅವ್ರ ಮಕ್ಕಳ ಭವಿಷ್ಯದ ಕೂಡ ವಿಚಾರ ಮಾಡಲಾರ್ದೆ ನಮ್ಮ ಹೈದರಾಬಾದ್ ಕರ್ನಾಟಕ ಜನರ ಮುಂದಿನ ಭವಿಷ್ಯದ ವಿಚಾರವನ್ನು ಮಾಡಿ ಇವತ್ತೇನದಂದ್ರೆ 371J ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ. ಅವರು ಇವತ್ತು ಸ್ವರ್ಗವಾಸಿಯಾಗಿರಬಹುದು. ಅವ್ರ ನೆನಪು ನಮಗೆ ಸದಾ ಇರಲೇಬೇಕಂಥೇಳಿ ನಮ್ಮ ಅಶೋಕ್ ಕುಮಾರ್ ಮಾನೂರೆ ಸರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವು ಪ್ರತಿ ವರ್ಷದಂತೆ ಅಮೆಂಡ್ಮೆಂಟ್ ಡೇ ಜಾರಿ ಬಂದ ದಿನಾಚರಣೆಯನ್ನು ಆಚರಿಸ್ತೀವಿ. ಪ್ರತಿ ವರ್ಷ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಜಾರಿಗೆ ಬಂದದನ್ನು ಆಚರಿಸ್ತೀವಿ. ಇದರದ್ದು ರೂವಾರಿಗಳು ಅದು ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ಹಕ್ಯಾಳ್ ಚಿಂಚೋಳಿಯವರು ಇದರದ್ದು ರೂವಾರಿಗಳು. ಇದಕ್ಕೆ ಸುಮಾರು 20 ವರ್ಷ ಹೋರಾಟ ಮಾಡಿದ ನಂತರ ಈ ಭಾಗಕ್ಕೆ ಒಂದು ನ್ಯಾಯ ದೊರಕಿದೆ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 371J ಕಲಮನ್ನು ಸೇರ್ಪಡೆಯಾಗಿದ್ದು 98th ಅಮೆಂಡ್ಮೆಂಟ್ 2012ನಲ್ಲಿ ಅದು ಗೆಜೆಟ್ನಲ್ಲಿ ಆಗಿದ್ದು 1/1/2013. ಅಂದಿನಿಂದ ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯು ಅದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ಸಲುವಾಗಿ ಹೋರಾಟ ಮಾಡ್ತದೆ. ಸುಮಾರು ಪ್ರಕರಣಗಳು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಹಾಕಿ ಜಯವನ್ನು ಗಳಿಸಿದ್ದೀವಿ. ಮತ್ತು ಈ ಇಂಪ್ಲಿಮೆಂಟೇಷನ್ನಲ್ಲಿ ವಿಶೇಷವಾಗಿ ಬಡ್ತಿ ಮತ್ತು ನೌಕರಿಯಲ್ಲಿ ಅನ್ಯಾಯವಾಗ್ತಾಯಿದೆ. ಭಾಳಷ್ಟು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ರಿಸರ್ವೇಷನ್ ಸಿಕ್ಕಿದೆ. ಇನ್ನೂ ಭಾಳಷ್ಟು ಕೆಲಸ ಈ ನಿಟ್ಟಿನಲ್ಲಿ ಇಂಪ್ಲಿಮೆಂಟೇಷನ್ಸ್ ಸಂಪೂರ್ಣ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಕಳೆದ 10-15 ವರ್ಷದಿಂದ ವೈಜನಾಥ್ ಪಾಟೀಲ್ ಅವರ ಜೊತೆ ನನ್ನ ಒಡನಾಟ ಇತ್ತು. ಸುಮಾರು 8-10 ವರ್ಷ ಅವ್ರು ತೀರಿದ ನಂತರ ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಒಂದು ಋಣ ನಾವು ತೀರಿಸಬೇಕಾಗಿದೆ. ಅವರು ಏನು ಹೋರಾಟ ಮಾಡಿದರು ತಂದುಕೊಟ್ಟಿದ್ರು ಅದು ಇಟ್ಕೊಳ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಸದಾ ಸಿದ್ಧ ಇದೆ. ಈ ವರ್ಷ ವಿಶೇಷ ಏನಂದರೆ ಕೆಲವೊಬ್ಬರು ಅವರ ನೆನಪು ತಗೊಳ್ಳೋಕ್ಕೆ ಹಿಂಜರಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹೋರಾಟ ಸಮಿತಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಅವರ ಒಂದು ಫೋಟೋ ಕಲಂ 371J ತಿದ್ದುಪಡಿಯ ರೂವಾರಿ ಅಂತೇಳಿ ಅವ್ರ ಒಂದು ಫೋಟೋ ಜೊತೆ ಹೋರಾಟ ಸಮಿತಿ ಅಧ್ಯಕ್ಷರ ಫೋಟೋ ಇರುತ್ತೆ. ವಿಶೇಷ ಕ್ಯಾಲೆಂಡರ್ ಎಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ನನಗೊಂದು ವಿಚಾರ ಬಂತು. ಯೂನಿವರ್ಸಿಟಿಯಲ್ಲೇ ಸಮಯ ಕೊಟ್ಟರೂ ಕೂಡ ಅವರು ಒಬ್ಬರು ವಕೀಲರು ಇದ್ದರು, ಇಲ್ಲಿ ಸಂಘ ಸದಸ್ಯರಿದ್ದರು. ಪ್ರಪ್ರಥಮ ಬಾರಿಗೆ ಅವರು ನಾವು ಕ್ಯಾಲೆಂಡರನ್ನು ಬಿಡುಗಡೆಯನ್ನು ಉಚಿತ ಅಂದರೆ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಬಿಚ್ಚು ಮನಸ್ಸಿನಿಂದ ಅವರು ಆಗಲಿ ಅಂತೇಳಿ ನಿನ್ನೆ ಮಾತಾಡಿದಾಗ ಇವತ್ತು ನಮ್ಮ ಪೂರ ಪದಾಧಿಕಾರಿಗಳು ಒಮ್ಮತದಿಂದ ನಾನು ಬೇರೆ ಯಾರು ಕರೆಯೋದು ಬೇಡ, ನಮ್ಮ ಪದಾಧಿಕಾರಿ ನಮ್ಮ ಅಧ್ಯಕ್ಷರೇ ನಾವು ಸುಪ್ರೀಂ ನಮ್ಮ ವಕೀಲ ಸಂಘದ್ದು, ಅದಕ್ಕೆ ನಾವು ಯಾರು ಬೇರೆಯವ್ರಿಗೆ ನಮ್ಮ ಸಂಘಕ್ಕೆ ಬರಮಾಡಿಕೊಡೋದಿಲ್ಲ ಅಂತೇಳಿ ಅಂದಾಗ ಅವರು ಈಗಾಗಲೇ ನಮ್ಮ ಹಿರಿಯ ವಕೀಲರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಎಲ್ಲರೂ ನಮ್ಮ ಸಹಪಾಠಿಗಳು ಕೂಡಿ ಇದನ್ನು ರಿಲೀಸ್ ಆಗಿದೆ. ಇದರ ಉದ್ದೇಶ ಅಷ್ಟೇ, ಮುಂದಿನ ದಿನದಲ್ಲಿ ಉಗ್ರ ರೂಪದಲ್ಲಿ ಹೋರಾಟವನ್ನು ಮಾಡ್ತದೆ. ಮತ್ತು ಮಾನ್ಯ ವೈಜನಾಥ್ ಪಾಟೀಲರ ಕನಸು ಪೂರ ನನಸು ಮಾಡಲು ಹೋರಾಟ ಸಮಿತಿ ಟೊಂಕ ಕಟ್ಟಿ ನಿಂತಿದೆ. ಈ ನಿಟ್ಟಿನಲ್ಲಿ ನಾವು ವಿಸ್ತಾರ ಮಾಡ್ತಾಯಿದ್ದೀವಿ. ಇವತ್ತೊಬ್ಬ ಪ್ರಭಾವಿ ಸ್ವಾಮಿಗಳನ್ನು ಈ ಸಮಿತಿಯ ಗೌರವಾಧ್ಯಕ್ಷರ ಶೀಘ್ರದಲ್ಲಿ ಆಗ್ತಾಯಿದ್ದಾರೆ. ಒಂದಿಬ್ಬರು ಸ್ವಾಮಿಗಳನ್ನು ಕಲ್ಯಾಣ ಕರ್ನಾಟಕ ಪ್ರಭಾವಿ ಸ್ವಾಮಿಗಳು ಮತ್ತು ನುರಿತ ಹಿರಿಯ ವಕೀಲರ ಸಲಹೆ ಸೂಚನೆಗಳು ಮತ್ತು ತೆಲಂಗಾಣ ರೂಪದಲ್ಲಿ ಏನದ ಕಾನೂನಿನ ರೂಲ್ಸ್ಗಳನ್ನು ಆಗಬೇಕು. ಗವರ್ನರ್ ಮೇಲೆ ಪ್ರೆಷರನ್ನು ತರ್ತೀವಿ. ನಮಗೆ ವಕೀಲರ ಮೇಲೆ ಇದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾವಾಗ ಲಾ ಬ್ರೇಕ್ ಆಯ್ತು ಅಂದರೆ ಯಾರೂ ಮಾಡೋದಿಲ್ಲ. ಮತ್ತು ನಾವು ವಕೀಲರು ಈ ಸಮಾಜಕ್ಕೆ ಪಣರಾಗಿರ್ತೇವೆ, ಅದು ನಮಗೆ ತಿಳಿದಿರ್ತದೆ. ಕಾನೂನಲ್ಲಿ ಯಾವ ಅಡತೋಡು ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಮುಂದುವರಿಸಿದೆ. ನಗರದ ಶ್ರೀ ದತ್ತಗಿರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ವಸ್ತು ಪ್ರದರ್ಶನ ನಡೆಯಿತು. ವಿದ್ಯಾರ್ಥಿಗಳು ಸ್ವತಃ ತಮ್ಮ ಕೈಯಾರೆ ರಾಮಮಂದಿರ, ಅರಣ್ಯ, ಕಲಾಕೃತಿ ಸೇರಿದಂತೆ ಸಾಕಷ್ಟು ವೈವಿಧ್ಯಮಯ ಕಲೆಗಳ ವಸ್ತು ಪ್ರದರ್ಶನ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಶ್ರೀ 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 ಅವಧೂತಗಿರಿ ಮಹಾರಾಜರ ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹತ್ತಿ, ಉಪಾಧ್ಯಕ್ಷ ರಮೇಶ್ ಜಿ ದುಕಾನ್ದಾರ್, ಕಾರ್ಯದರ್ಶಿ ಶಿವರಾಜ್ ಪಾಟೀಲ್, ಕೋಶಾಧ್ಯಕ್ಷ ಪ್ರಭಾಕರ್ ಮೈಲಾಪುರ್ ಅವರು ಮತ್ತು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದ್ದರು. ರೆಡ್ಡೆ ಹಾಗೂ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಶ್ರೀ 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 108 ವೈರಾಗ್ಯ ಶಿಖಾಮಣಿ ಅವಧೂತಗಿರಿ ಮಹಾರಾಜರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು.
ಈ ಸಂದರ್ಭದಲ್ಲಿ ಸದಸ್ಯರಾದ ನವೀನ್ ದುಕಾನ್ದಾರ್, ಅಭಿಷೇಕ್ ಮಲ್ಸಾ, ಪ್ರಾಚಾರ್ಯರಾದ ಶ್ರೀದೇವಿ, ಜಯದೇವಿ, ಆರ್ಯದ್ಲಾಪುರೆ, ಉದಯ್ ಪಾಟೀಲ್ ಹಾಗೂ ಗುರುವೃಂದದವರು ಉಪಸ್ಥಿತರಿದ್ದರು. ಈ ಪ್ರದರ್ಶನದಲ್ಲಿ ದೆಹಲಿಯ ಕೆಂಪುಕೋಟೆ, ರಾಜಸ್ಥಾನದ ಹವಾ ಮಹಲ್, ಅಯೋಧ್ಯೆಯ ರಾಮಮಂದಿರ, ಸರ್ಕಾರದ ವಿವಿಧ ಸೇವಾ ಇಲಾಖೆಗಳು ಮತ್ತು ಶಾಲಾ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಕಸೂತಿ ಕಲೆಗಳು ವೀಕ್ಷಕರ ಗಮನ ಸೆಳೆದವು. ಶಾಲಾ ಪ್ರಾಚಾರ್ಯ ಜಯದೇವಿ, ಆರ್ಯದ್ಲಾಪುರೆ ಹಾಗೂ ಉದಯ್ ಕುಮಾರ್ ಪಾಟೀಲ್ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. 2024ನೇ ಸಾಲಿನ ಶೈಕ್ಷಣಿಕ ವರ್ಷದ 1ನೇ ಹಾಗೂ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಕೆಂಪು ದಿನಾಚರಣೆ ರೆಡ್ ಡೇ ಹಾಗೂ 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳ ಕಲಾವಸ್ತು ಪ್ರದರ್ಶನವನ್ನು ಇವತ್ತು ದತ್ತಗಿರಿ ಶಿಕ್ಷಣ ಸಂಸ್ಥೆ ಕನ್ನಡ ಮಾಧ್ಯಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಮಕ್ಕಳು ಕೇವಲ ಇಲ್ಲಿ ವಸ್ತುವನ್ನು ಪ್ರದರ್ಶನ ಮಾಡಿದ್ದಿಲ್ಲ, ತನ್ನ ದಿನನಿತ್ಯದ ದೈನಂದಿನ ಜೀವನದಲ್ಲಿ ಬೇಕಾಗಿರುವಂಥ ವಸ್ತುಗಳನ್ನು ಕುರಿತು ವಿಶೇಷವಾದಂಥ ಮಾಹಿತಿಯನ್ನು, ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದು ಭಾಳ ಅಪರೂಪ ಅಂತ ಹೇಳ್ಬೋದು. ಬ್ಯಾಂಕನ್ನು ಮಾಡಿದ್ದಾರೆ ಮಕ್ಕಳು, 4ನೇ ತರಗತಿ ವಿದ್ಯಾರ್ಥಿಗಳು ಬ್ಯಾಂಕನ್ನು ಮಾಡಿದರೆ ಇಡೀ ಒಂದು SBH ಬ್ಯಾಂಕೇ ಒಂದು ಕೋಣೆಯಲ್ಲಿ ನಿರ್ಮಾಣ ಮಾಡಿದ್ದು ಭಾಳ ವಿಶೇಷವಾಗಿ ಕಾಣಿದ್ದು. ಜೊತೆಗೆ ಮಕ್ಕಳು ಯಾವ ರೀತಿ ಲೋನನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಹಣವನ್ನು ಜಮಾವನ್ನು ಮಾಡಬೇಕು, ಇದನ್ನೆಲ್ಲ ಹೇಳಿದ್ದು ಭಾಳ ಒಂದು ಸಣ್ಣ ಮಕ್ಕಳು ಈ ರೀತಿ ದೊಡ್ಡದಾದಂಥ ಕೆಲಸ ಮಾಡ್ಬೋದಾ ಅನ್ನೋಂಥ ತೋರಿಸ್ಕೊಟ್ಟಂಥದ್ದು. ಜೊತೆಗೆ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ, ಬಸ್ ಸ್ಟ್ಯಾಂಡನ್ನು ಪ್ಲಾಟ್ಫಾರ್ಮ್ ಸಹಿತ ಮಾಡಿ, ಬಸ್ಸನ್ನು ನಿಂದಿರಿಸಿ ಯಾವ ಥರ ಕಂಟ್ರೋಲರ್ ರೂಮಿನಿಂದ ಯಾವ ಥರ ಬಿಡುಗಡೆ ಆಗುವಂಥದ್ದು ಬಸ್ಗಳು, ಸಣ್ಣ ಮಕ್ಕಳೇ ಒಂದು ದೊಡ್ಡ ಊರಿಗೆ ಹೋಗಬೇಕಾದ್ರೆ ಯಾವ ರೀತಿ ಒಂದು ವ್ಯವಸ್ಥೆ ಇರ್ತದೆ ಅನ್ನೋಂಥದ್ದು ನಿರ್ಮಾಣ ಮಾಡಿದಂಥದ್ದು. ಜೊತೆಗೆ ಆಸ್ಪತ್ರೆ, ಜೊತೆಗೆ ಪೋಸ್ಟ್ ಆಫೀಸು, ಆಮೇಲೆ RD ಹಣವನ್ನು ಉಳಿತಾಯ ಮಾಡುವಂಥದ್ದು. ಜೊತೆಗೆ ಇಡೀ ಒಂದು ರೂಮಿನಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಎಲ್ಲನ ಒಬ್ಬ ಅಲ್ಲಿ ರಾಮನು, ಲಕ್ಷ್ಮಣ, ಹನುಮಂತ ಹಲವಾರು ವೇಷಧಾರಿಗಳಿಂದ ಬಹಳ ಅಲಂಕಾರರಿತವಾಗಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಅನೇಕ ಚಂದ್ರಯಾನ 3 ನಿರ್ಮಾಣ ಮಾಡಿದ್ದಾರೆ. ಅನೇಕ ವಿಜ್ಞಾನ ಪ್ರದರ್ಶನದ ವಸ್ತುಗಳನ್ನು ಸಾಮಾಜಿಕಕ್ಕೆ ಅನೇಕ ರೀತಿಯ ಸಂದೇಶ ಕೊಡುವ ರೀತಿಯಲ್ಲಿ, ಜೊತೆಗೆ ಒಂದು ರೂಮಿನಲ್ಲಿ ಕಲೆಯನ್ನು ಕಸದಿಂದ ರಸ ತೆಗೆಯುವಂಥದ್ದು, ಸಣ್ಣ ಬೇಡವಾದಂಥ ವಸ್ತುವನ್ನು ತೆಗೆದುಕೊಂಡು ಅದಕ್ಕೆ ಕಲೆಯನ್ನು ತನ್ನ ಕೈ ಚಳಕದಿಂದ ಅನೇಕ ಫ್ಲವರ್ ಪಾಟ್ಸ್ಗಳು, ತನ್ನ ಡೆಕೋರೇಷನ್ ಸಾಮಾನುಗಳನ್ನು ನಿರ್ಮಾಣ ಮಾಡಿದ್ದು ಎಲ್ಲರೂ ಭಾಳಷ್ಟು ಪೇರೆಂಟ್ಸು ಭಾಳ ಮೆಚ್ಚಿಕೊಂಡು ಮಕ್ಕಳನ್ನು ಹಾರೈಸಿ ಹೋಗಿದ್ದಾರೆ. ಜೊತೆಗೆ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನೋಂಥದ್ದು. ಇವತ್ತಿನ ಸಮಾಜದಲ್ಲಿ ಗಿಡವನ್ನು ಕಡಿತಾ ಇರೋದ್ರಿಂದ ಈ ಮಳೆ ಇರಲಾರ್ದೇ ರೈತ ಯಾವ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾನೆ ಅನ್ನೋಂಥದ್ದು ಮಕ್ಕಳು ಇದರಲ್ಲಿ ಒಂದು ಕಡೆ ಗಿಡಗಳು, ಜೊತೆಗೆ ಗಿಡ ಕಡಿದಾಗ ಇರುವಂಥ ಪರಿಸರ, ಆಮೇಲೆ ಮಳೆ ಬಿಡಲಾರ್ದಂಥ ರೈತ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಇದನ್ನೆಲ್ಲರೂ ಮಕ್ಕಳು ಅದನ್ನು ಮಾಡಿ ಜನರನ್ನು ಈ ರೀತಿ ಮಾಡಬೇಡ್ರಿ ಅನ್ನೋಂಥ ಒಂದು ಸಂದೇಶ ನೀಡಿದ್ದು ಭಾಳ ಒಳ್ಳೆಯ ಕಾರ್ಯವನ್ನು ನನಗೆ ಅನ್ನಿಸ್ತಾ ಇದೆ. ಈ ದತ್ತಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಮಕ್ಕಳನ್ನು ಪುಸ್ತಕಕ್ಕೆ ಮಾತ್ರ ಸೀಮಿತನಾಗಿರದೆ ಹಲವಾರು ರೀತಿಯ ಚಟುವಟಿಕೆ ಮುಖಾಂತರ ಇಲ್ಲಿ ಶಿಕ್ಷಣವನ್ನು ನೀಡಿ ಬೀದರ್ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂಥ ಕೆಲಸ ಮಾಡ್ತಾ ಇರುವುದು. ಜೊತೆಗೆ ಇಡೀ ಒಂದು ಎಕ್ಸಿಬಿಷನ್ಗೆ ಕೆಲವೇ ದಿವಸದಲ್ಲಿ ಇದನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಇಡೀ ನಮ್ಮನ್ನು ಮಾಡಲಿಕ್ಕೆ ಆಡಳಿತ ಮಂಡಳಿಯ ಸಹಕಾರ ಮತ್ತು ಎಲ್ಲ ಗುರುವೃಂದದವರು ಭಾಳಷ್ಟು ಮಕ್ಕಳನ್ನು ಮಾರ್ಗದರ್ಶನ ಮಾಡಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ಮಾಣ ವಸ್ತು ಪ್ರದರ್ಶನವನ್ನು ಮಾಡಿದ್ದಕ್ಕಾಗಿ ಎಲ್ಲ ಗುರುವೃಂದದವರಿಗೂ ಹಾಗೂ ಅನೇಕ ಪಾಲಕರು ಬಂದು ಮಕ್ಕಳನ್ನು ಹುರಿದುಂಬಿಸಿದ್ದಕ್ಕಾಗಿ ಎಲ್ಲ ಪಾಲಕರಿಗೂ ಮುದ್ದು ಮಕ್ಕಳಿಗೂ ನನ್ನ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. 2 ದಿನಗಳ ಕಲಬುರಗಿ ವಿಭಾಗ ಮಟ್ಟದ ಮುಕ್ತ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟ್ಗೆ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯುತ್ ಚಾಲನೆ ದೊರೆಯಿತು. ಸಸಿಗೆ ನೀರೆರೆದು ಟೂರ್ನಿಯನ್ನು ಉದ್ಘಾಟಿಸಿದ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಪಠ್ಯದ ಜೊತೆಗೆ ಕ್ರೀಡೆ ಹಾಗೂ ಇತರ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗಲಿವೆ ಎಂದು ತಿಳಿಸಿದ್ದರು. ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕ್ರೀಡೆಯಲ್ಲಿ
ಸಾಧನೆಗೆ ಪ್ರಯತ್ನಿಸಬೇಕು ಎಂದು ಹೇಳಿದ್ದರು. ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ದುಡ್ಡಿ ಮಾತನಾಡಿ, ಉತ್ತಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕ ಎಂದು ತಿಳಿಸಿದ್ದರು. ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ತಾಳಂಪಳ್ಳಿ ಮಾತನಾಡಿ, ಬರುವ ದಿನಗಳಲ್ಲಿ ಬೀದರ್ನಲ್ಲಿ ರಾಜ್ಯಮಟ್ಟದ ಮಹಿಳಾ ಬಾಸ್ಕೆಟ್ಬಾಲ್ ಟೂರ್ನಿ ಹಮ್ಮಿಕೊಳ್ಳುವ ಉದ್ದೇಶ ಇದೆ ಎಂದು ಹೇಳಿದ್ದರು. ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿ ಡಾಕ್ಟರ್ ಅಬ್ದುಲ್ ಕದೀರ್ ವಿಭಾಗ ಮಟ್ಟದ ಬಾಸ್ಕೆಟ್ಬಾಲ್ ಟೂರ್ನಿಗೆ ಚಾಲನೆ. ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ತಾಂತ್ರಿಕ ಅಧಿಕಾರಿ ವೆಂಕಟೇಶ್, ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಶಿವಕುಮಾರ್, ನಿರ್ದೇಶಕಿ ಮಂಗಲಾ ಭಾಗವತ್, ಕಲಬುರಗಿ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ಶಂಕರ್ ಸೂರೆ, ಡಯಟ್ ಉಪನ್ಯಾಸಕಿ ಗೀತಾ ಎಸ್ ಗಡ್ಡಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಬಾಸ್ಕೆಟ್ಬಾಲ್ ತರಬೇತುದಾರರು ರಾಘವೇಂದ್ರ, ವಾಲಿಬಾಲ್ ತರಬೇತುದಾರ ಜಯಪ್ರಕಾಶ್, ನಿವೃತ್ತ ದೈಹಿಕ ಶಿಕ್ಷಕ ಭೀಮಶಂಕರ್ ಮತ್ತಿತರರು ಇದ್ದರು. ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಟೂರ್ನಿ ಹಮ್ಮಿಕೊಂಡಿದ್ದು, ಬೀದರ್, ಬಳ್ಳಾರಿಯ ತಲಾ 2 ಹಾಗೂ ಕಲಬುರಗಿಯ 3 ತಂಡಗಳು ಸೇರಿ ಒಟ್ಟು 7 ತಂಡಗಳು ಪಾಲ್ಗೊಂಡಿವೆ. ಅತ್ಯಂತ ಸುಂದರ ಬಾಸ್ಕೆಟ್ ಕಲಬುರಗಿ ಕ್ರೀಡಾಪಟುವಿನಿಂದ. ಅತ್ಯಂತ ಸುಂದರ ಪಾಸ್, ಅದೇ ರೀತಿಯಾಗಿ ಅತ್ಯಂತ ಸುಂದರವಾದ ಬಾಸ್ಕೆಟ್ ಬಳ್ಳಾರಿ ಕ್ರೀಡಾಪಟು ಚೆಸ್ ನಂಬರ್ 7 ಅವರ್. ರೂರಲ್ ಏರಿಯಾದಲ್ಲಿ ಬರುವಂಥ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಡುವ ಒಂದೇ ಧ್ಯೇಯದಿಂದ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಹಗಲಿರುಳು ಶ್ರಮಿಸ್ತಾ ಇದೆ. ಅದರ ರೂವಾರಿಗಳು ನಮ್ಮ ಗೋವಿಂದರಾಜ್ ಸರ್ ಅವರು, ಡಾಕ್ಟರ್ ಗೋವಿಂದರಾಜ್ ಸರ್ ಅವರು. ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಥಿಂಗು ನಾನು ಎಲ್ಲ ರೂರಲ್ನವ್ರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಗೋವಿಂದರಾಜ್ ಅವರ ಅವಿರತ ಪ್ರಯತ್ನದಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸತತ ಮನವಿಗಳನ್ನು ಮಾಡಿ ಮುಖ್ಯಮಂತ್ರಿಯವರಿಗೆ ಮನವೊಲಿಸಿ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಗೌರ್ಮೆಂಟ್ ಆರ್ಗನೈಜೇಷನ್ಸಲ್ಲಿ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟನ್ನು ಲಾಸ್ಟ್ ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂತಸದ ಸುದ್ದಿ. ಕರ್ನಾಟಕ ಕ್ರೀಡಾಪಟುಗಳಿಗೆ 2% ಯಾವುದೇ ರಿಕ್ರೂಟ್ಮೆಂಟು, ಯಾವುದೇ ಇಲಾಖೆಯಲ್ಲಿ 2% ರಿಕ್ರೂಟ್ಮೆಂಟನ್ನು ಸ್ಪೋರ್ಟ್ಸ್ ಕೋಟಾಗಿ ಮೀಸಲಿಡಬೇಕು ಅಂಥೇಳಿ ರಾಜ್ಯ ಸರ್ಕಾರ CM ಅವರ ಒಂದು ಅಧ್ಯಕ್ಷತೆಯಲ್ಲಿ ಅದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಅದನ್ನು ಸದುಪಯೋಗಪಡಿಸ್ಕೊಳ್ಳೋಣ. ಇನ್ನೂ ಹೆಚ್ಚು ಕ್ರೀಡೆಗಳು, ಎಲ್ಲ ಕ್ರೀಡೆಗಳು ಬೆಳಿಬೇಕು. ಅದರಲ್ಲಿ ನಮ್ಮ ಬಾಸ್ಕೆಟ್ಬಾಲು ಇನ್ನೂ ಚೆನ್ನಾಗಿ ಬೆಳಿಬೇಕು. ನಮ್ಮೆಲ್ಲ ಹುಡುಗರು ಚೆನ್ನಾಗಿ ಆಡಿ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಬೇಕು ಸ್ಪೋರ್ಟ್ಸ್ ಕೋಟಾದಲ್ಲಿ ಅನ್ನೋ ಒಂದು ಆಸೆ ನಮಗೂ ಇದೆ. ನಮ್ಮ ಬಾಸ್ಕೆಟ್ಬಾಲ್ ಅಧ್ಯಕ್ಷರಂಥ ಶ್ರೀ ಸಂತೋಷ್ ತಾಳಂಪಳ್ಳಿ ಸರ್ ಆಗಿರ್ಬೋದು, ಮಂಗಳಾ ಭಾಗವತ್ ಮೇಡಮ್ ಆಗಿರ್ಬೋದು, ಖದೀರ್ ಸರ್ ಆಗಿರ್ಬೋದು, ಅವರೆಲ್ಲ ನಾವು ಮನವಿ ಮಾಡಿಕೊಂಡಾಗ ಈ ಸ್ವಲ್ಪ ಆರ್ಗನೈಸ್ ಮಾಡೋಣ ಸರ್, ಎಲ್ಲ ಅವರೇ ಮಾಡ್ತಿದ್ದಾರೆ, ನಮ್ಮದೇನು ಅವರೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ, ನಾವು ಆರ್ಗನೈಸ್ ಮಾಡೋಣ, ನಮ್ಮ ಹುಡುಗರಿಗೂ ಯೂಸ್ ಆಗುತ್ತೆ, ಸ್ಟೇಟು ನ್ಯಾಷನಲ್ಸ್ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತಂದಾಗ ಅವರೆಲ್ಲ ಒಪ್ಕೊಂಡ್ರು. ಈಗ ಸತತವಾಗಿ 1 ತಿಂಗಳಿಂದ ನಾವು ಸರ್ ಟಚ್ಚಲ್ಲಿದ್ದೀವಿ. ಸೊ ಲಾಸ್ಟ್ ಅವರು ಡೇಟ್ ಫೈನಲ್ ಮಾಡಿದ್ರು. ಫೈನಲ್ ಮಾಡಿದ ತಕ್ಷಣ ನಾವೆಲ್ಲ ಮೀಟಿಂಗ್ ಮಾಡಿಕೊಂಡು ಸೊ ಗ್ರೌಂಡ್ಸ್ ಎಲ್ಲ ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡಿಕೊಂಡು ಸೊ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಈಗ ಈ ಜನಗಳಲ್ಲಿ ಬಾಸ್ಕೆಟ್ಬಾಲ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಪೆಷಲಿ ಈ ಕಡೆ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆದರೂ ಇನ್ನೂ ಈ ಥರ ಟೂರ್ನಮೆಂಟ್ ಸಿಕ್ಕರೆ ಮಕ್ಕಳು ಡೆವಲಪ್
ಡೆವಲಪ್ಮೆಂಟ್ ಆಗಿರ್ಬೋದು, ಮುಂದಿಗೆ ಒಳ್ಳೊಳ್ಳೆ ಟೂರ್ನಮೆಂಟ್, ಸ್ಟೇಟ್ ಟೂರ್ನಮೆಂಟ್ಸ್ ಇರ್ತವೆ, ಆರ್ಗನೈಸೇಷನ್ಸ್ ಇರುತ್ತೆ, Under-14, Under-16, Under-18 ಓಪನ್ ಟೂರ್ನಮೆಂಟ್ಸ್ ಎಲ್ಲ ಚಾನ್ಸ್ ಸಿಗುತ್ತೆ. ಅಸೋಸಿಯೇಷನ್ದವರೇ ಆರ್ಗನೈಸ್ ಮಾಡ್ತಾರೆ. ಅಂಥ ಟೂರ್ನಮೆಂಟ್ಸ್ಗಳಿಗೆ ನಮ್ಮ ಬೀದರ್ ಟೀಮು ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಷನ್ ಮಾಡಿದ್ರೆ ನಮಗೆ ಒಂದು ಹೆಮ್ಮೆ. ಮತ್ತು ನಾವು ಬೀದರವರು ಏನು ಕಡಿಮೆ ಇಲ್ಲ, ನಾವು ಚೆನ್ನಾಗಿ ಆಡ್ತೀವಿ, ನಮ್ಮದು ಒಂಥರ ಒಂದು ಟೀಮ್ ಇದಾವಂತ. ಸೊ ಆ ಒಂದು ನಿಟ್ಟಿನಿಂದ ನಾವೆಲ್ಲ ಅವರ ಒಂದು ಕರೆಗೆ ಹೋಗೊಟ್ಟು ಟೂರ್ನಮೆಂಟ್ ತೊಗೊಂಡಿದ್ದೀವಿ. ಟೂರ್ನಮೆಂಟ್, ರಾಜ್ಯ ಮಟ್ಟ ಟೂರ್ನಮೆಂಟ್ ಆಗಿರ್ಬೋದು, ವುಮೆನ್ಸ್ ಮೀಟ್ ಟೂರ್ನಮೆಂಟ್ ಆಗಿರ್ಬೋದು, ನಮಗೆಲ್ಲ ಅಸೋಸಿಯೇಷನ್ದವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ತರಬೇತಿನೂ ಡೆವಲಪ್ಮೆಂಟ್ ಮಾಡಿಕೊಂಡು ಒಳ್ಳೆ ಟೀಮ್ ಮಾಡಿ ಹೆಚ್ಚಿಗೆ ಬಾಸ್ಕೆಟ್ಬಾಲನ್ನು ಡೆವಲಪ್ ಮಾಡೋಕ್ಕೆ ಶ್ರಮ ಪಡ್ತೀವಿ ಅಂತ ಹೇಳಕ್ಕೆ ಬಿಡ್ತೀನಿ. ಮತ್ತು ಸ್ಪೆಷಲಿ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಬೀದರ್ದವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ರು, ರೆಡಿ ಆರ್ಗನೈಸ್ ಮಾಡಿರಿ, ಚೆನ್ನಾಗಲಿ, ಒಳ್ಳೆ ಟೂರ್ನಮೆಂಟ್ ಮಾಡೋಣ ಬೀದರ್ದಲ್ಲಿ ಅಂದಾಗ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಬಯ್ಯಾರೆಡ್ಡಿಯವರು ಇಂದು ಬೆಳಗ್ಗೆ ಅನಾರೋಗ್ಯದಿಂದ ದೈವಾಧೀನರಾಗಿದ್ದಾರೆ ಎಂದು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ನಮನವನ್ನು ಸಲ್ಲಿಸಲಾಯಿತು. ಬಯ್ಯಾರೆಡ್ಡಿಯವರ ದೇಶಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಕಾರ್ಮಿಕ ಬಡವರಿಗಾಗಿ ಹಲವು ಹೋರಾಟಗಳನ್ನು ಮಾಡಿ ಸಮಾಜಕ್ಕೆ ತನ್ನನ್ನು ಮುಡಿಪಾಗಿಟ್ಟುಕೊಂಡು ತನ್ನ ಬದುಕನ್ನು ಬದುಕುವ ತನಕ ಹೋರಾಟದಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರು, ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆದ ಜಿಸಿ ಬಯ್ಯಾರೆಡ್ಡಿ ಇವರಿಗೆ ಬೀದರ್ನಲ್ಲಿ ಜಿಲ್ಲಾ ಸಿಪಿಐಎಂ ಪಕ್ಷದ ಸಮಿತಿಯಿಂದ ಶ್ರದ್ಧಾಂಜಲಿ ಸಭೆ ಆಚರಿಸಲಾಯಿತು. 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಅಂತಿಮ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ತಾಲೂಕಾ ಅಧ್ಯಕ್ಷರಾದ ಆರ್ಪಿ ರಾಜು, ವಿಜಯಲಕ್ಷ್ಮಿ, ರೇಷ್ಮಾ, ಹಂಸರಾಜ್, ಸಾವಿತ್ರಿ, ರುಕ್ಮಿಣಿ, ಕಲಾವತಿ, ಪ್ರೀತಿ ಸೇರಿದಂತೆ ಇತರರು ಇದ್ದರು. जिंदाबाद 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 रेड सैल्यूट रेड सैल्यूट रेड सैल्यूट रेड सैल्यूट ಒಂದು ನಿಮಿಷ ಹಲೋ ಕಾಮ್ರೇಡ್ ನೀವು ಹೂವು ಹಾಕಿದ್ರೆ ಮಾಡೋಣ ಹೌ ಹಾಕಿ रेड सैल्यूट रेड सैल्यूट सीपीआईएम पक्ष जिंदाबाद 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 सीपीआईएम जिंदाबाद बयारेड्डी अमर रहे अमर रहे बयारेड्डी अमर रहे अमर रहे अमर रहे अमर रहे अमर रहे ಇವತ್ತು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ನಾವು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ, ಶ್ರದ್ಧಾಂಜಲಿ ನಮನವನ್ನು. ಹಾಗಾಗಿ ಬಯ್ಯಾರೆಡ್ಡಿ ಅವರು ದೇಶದಕ್ಕಾಗಿ ಮತ್ತು ಸಮಾಜದ ಏಳಿಗೆಗಾಗಿ, ಕಾರ್ಮಿಕರು ಬಡವರಿಗಾಗಿ ಹಲವು ಹೋರಾಟಗಳನ್ನು ಮಾಡಿ ಇವತ್ತು ತನ್ನ ಅನಾರೋಗ್ಯದಲ್ಲಿರುವಾಗಲೂ ತನ್ನನ್ನು ತಾನು ಆರೋಗ್ಯ ಕಡೆ ಗಮನ ಕೊಡದೇನೆ ಸಮಾಜಕ್ಕಾಗಿ ತನ್ನನ್ನು ಮುಡುಪಾಗಿಟ್ಟುಕೊಂಡು ತನ್ನ ಬದುಕನ್ನು ಬದುಕುವ ತನಕ ಹೋರಾಟಗಳಲ್ಲಿ ತನ್ನ ಜೀವವನ್ನು ಅರ್ಪಿಸಿದ್ದಾರೆ. ಹಾಗಾಗಿ ಬೀದರ್ ಜಿಲ್ಲಾ ವತಿಯಿಂದ ನಾವು ಬಯ್ಯಾರೆಡ್ಡಿ ಅವರಿಗೆ ಮತ್ತೊಂದು ಆವರ್ತಿ ಶ್ರದ್ಧಾಂಜಲಿ ಸಭೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಕಾಮ್ರೇಡ್ ಅವರು ಬಯ್ಯಾರೆಡ್ಡಿ ಅವರು ನಮ್ಮಲ್ಲಿ ಇಲ್ಲ. CPM ಪಕ್ಷಕ್ಕೆ, ರೈತ ಸಂಘಕ್ಕೆ ತನ್ನ ಜೀವನಂತೆ ಪೂರ ಅವರು ಮುಡಿಪಿ ಇಟ್ಟು ಪೂರ ಅವರು ಬಾಳಿನ ಪೂರ ಪಾರ್ಟಿಗೋಸ್ಕರ, ಜನರಿಗೋಸ್ಕರ ಏನಪ್ಪ ಅಂದ್ರೆ ಅವರು ಒಳ್ಳೆಯ ಕಾರ್ಯಕರ್ತರಾಗಿ ಜನರ ಮಧ್ಯೆಯಲ್ಲಿ ಎಲ್ಲ ಕಡೆ ಓಡಾಡ್ತಿದ್ರು, ಬೀದರ್ಗೂ ಬರ್ತಿದ್ರು, ಎಲ್ಲ ಕಡೆ ಓಡಾಡಿ ತನ್ನ ಸಮಾಜ ಸೇವೆಯನ್ನು ಪೂರ್ತಿ ಮಾಡಿದ್ದಾರೆ. ಅವರು ಇವತ್ತು ನಮ್ಮಲ್ಲಿ ಇಲ್ಲ ಅಂಥೇಳಿ ನಮಗೆ ಭಾಳ ಕಷ್ಟವಾಗ್ಲತ್ತದ, ಅನಾಥ ಆಗಿದೆ. ಇವತ್ತು ಏನಪ್ಪ ಅಂದ್ರೆ ಒಂದು ರೈತ ಸಂಘ, ಗ್ರಾಮ ಪಂಚಾಯತ್ ಯೂನಿಯನ್ ಇದೆಲ್ಲ ಅವ್ರು ಕಟ್ಕೊಂಡು ಏನಪ್ಪ ಅಂದ್ರೆ ಜನರಿಗೆ ಸೇವೆ ಮಾಡ್ಕೊತ ಬಂದಿದಂಥ ಒಬ್ಬರು ಕಾಮ್ರೇಡ್ ಇವತ್ತು ಇಲ್ಲ ಅಂಥೇಳಿ ನಮ್ಮ CPM ಪಕ್ಷವರಿಗೆ ಈ ಒಂದು ಭಾಳ ದೊಡ್ಡ ಇದು ಕಷ್ಟ ಆಗಿದೆ. ಅದಕ್ಕಾಗಿ ಅವರು ಜೀವ ಶಾಂತಿ ಆಗಲಿ, ಅವ್ರ ಕುಟುಂಬದ ಎಲ್ಲರಿಗೆ ಏನಪ್ಪ ಅಂದ್ರೆ ಸಮಾಧಾನ ಸಿಕ್ಕಲಿ ಅಂತೇಳಿ ಇವತ್ತು ಏನಪ್ಪ ಅಂದ್ರೆ ಬೀದರಲ್ಲಿ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಟುಕೊಂಡು ಅವರಿಗೆ ಶ್ರದ್ಧಾಂಜಲಿ ಮಾಡಿದ್ವಿ ಅಂತೇಳಿ. ಕಾಮ್ರೇಡ್ ಬಯ್ಯಾರೆಡ್ಡಿ ಅವರು ಇಲ್ಲ ಅಂತ ಹೇಳಕ್ಕೆ ನಮಗೆ ಬಹಳ ದುಃಖ ಅನ್ನಿಸ್ತದೆ. ಕಾಮ್ರೇಡ್ ಬಯ್ಯಾರೆಡ್ಡಿ ಅವರು ನಿಸ್ವಾರ್ಥದಿಂದ ಕಾರ್ಮಿಕರ ಏಳಿಗೆಗಾಗಿ, ಆರ್ಥಿಕ ಪರಿಸ್ಥಿತಿ ಏಳಿಗೆಗಾಗಿ ತಮ್ಮ ಜೀವನ ಮುಡುಪಿಟ್ಟು ಅವರು ಏನು ಹೋರಾಟ ಮಾಡ್ಯಾರ, ಅದು ಇವತ್ತು ನಮ್ಮ ಪಕ್ಷ ಬಹಳ ನಷ್ಟ ಅನುಭವಿಸ್ಬೇಕು. ಅವರೇನು ಇವತ್ತು ಹೋದರು, ಅದು ನಮಗೆ ಭಾಳ ಇಡೀ ನಮ್ಮ ಪಕ್ಷನೇ ಇವತ್ತೇನಂದ್ರೆ ನಷ್ಟ ಅನುಭವಿಸ್ಬೇಕು ನಾನು ಹೇಳಿಕ್ಕೆ ಇದು ಮಾಡ್ತೀನಿ. ಹಂಗಾಗಿ ನಮ್ಮ ಪಕ್ಷದಿಂದ ಅವ್ರಿಗೆ ನಾವು ಇವತ್ತು ಶ್ರದ್ಧಾಂಜಲಿ ಸಭೆ ಅರ್ಪಿಸಿದ್ದೀವಿ.
ಕಾಮ್ರೇಡ್ ಬಯ್ಯಾರೆಡ್ಡಿಯವರು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಎಲ್ಲ ಪಕ್ಷದವರಿಗೆ, ಜನವಾದಿ ಮಹಿಳಾ ಸಂಘಟನೆ ಇರಲಿ, CPIM ಪಕ್ಷ ಇರಲಿ, ಪ್ರಾಂತ ರೈತ ಸಂಘ ಇರಲಿ, ಯಾವುದೇ ಇರಲಿ, ಎಲ್ಲದರಲ್ಲಿಯೂ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಡವರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಅವರ ಬದುಕು ಇವತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನವಾಗಲಿ. ನಾವು ಅವರು ನಮ್ಮಿಂದ ಅಗಲಿದರೂ ಕೂಡ ಅವರ ಹೋರಾಟ, ಅವರ ಸಿದ್ಧಾಂತ, ಅವರು ಮಾಡಿರ್ತಕ್ಕಂಥ ತ್ಯಾಗ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಂಡು ನಮ್ಮನ್ನು ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ. ಬೀದರ್ ಜಿಲ್ಲೆಯ ಪರವಾಗಿ ಮಾನ್ಯ ಕಾಮ್ರೇಡ್ GC ಬಯ್ಯಾರೆಡ್ಡಿ ಅವರಿಗೆ ಮತ್ತೊಂದು ಸಲ ಕೆಂಪು ವಂದನೆಗಳನ್ನು ಹೇಳುತ್ತಾ, ಅವರ ಕುಟುಂಬಕ್ಕೂ ಅವರಿಗೂ ಈ ತುಂಬಲಾರದ ದುಃಖವನ್ನು ಭರಿಸುವಂಥ ಒಂದು ನೋವನ್ನು ತಾಳಿಕೊಳ್ಳುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ನಾನು ಮತ್ತೊಮ್ಮೆ ಅವರಿಗೆ ಲಾಲ್ ಸಲಾಂ ಹೇಳುತ್ತೇನೆ. ಬಯ್ಯಾರೆಡ್ಡಿ ಅವರು ನಮ್ಮ ಜೊತೆ ಇಲ್ಲ, ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ದೇವರು ಬೇಡ್ಕೊತೀನಿ. ಮತ್ತು ಮುಂದೆ ಅವರು ಇಲ್ಲೇ ಹುಟ್ಟಿ ಬರಬೇಕಂತ ಬೇಡ್ಕೊತೀನಿ. ಉತ್ತಮ ಆಡಳಿತ ನೀಡುವಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರುವಾಸಿಯಾಗಿದ್ದಾರೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ ಹೇಳಿದ್ದರು. ನಗರದ ಶರಣನಗರದಲ್ಲಿರುವ SV ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಸಪ್ತಗಿರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಭಾರತ ಸರ್ಕಾರದ ಯುವ ವ್ಯವಹಾರಗಳ ಹಾಗೂ ಕ್ರೀಡಾ ಸಚಿವಾಲಯದ ಇಲಾಖೆಯಾಗಿರುವ ನೆಹರು ಯುವ ಕೇಂದ್ರ ಬೀದರ್, ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸಪ್ತಗಿರಿ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಜಂಟಿ ಆಶ್ರಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಜರುಗಿದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಪ್ರಶಸ್ತಿ ಪತ್ರ ನೀಡಿ ಮಾತನಾಡಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಓರ್ವ ಪತ್ರಕರ್ತರಾಗಿಯೂ ಹಾಗೂ ಕವಿಗಳಾಗಿಯೂ ಮೊದಲು ಗುರುತಿಸಿಕೊಂಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷಗಳು ಅಧಿಕಾರ ವಹಿಸಿ 11 ವರ್ಷಗಳನ್ನು ಪೂರೈಸುವ ಹಂತದಲ್ಲಿರುವ ಈ ಸಂದರ್ಭದಲ್ಲಿ ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೊಂದಿಗೆ ಜೋಡಿಸುವ ಮೂಲಕ ಈ ದೇಶವನ್ನು ಜಲಾಕ್ಷಮದಿಂದ ಮುಕ್ತ ಮಾಡಲು ಪಣ ತೊಟ್ಟಿದ್ದರು. ಗುಡ್ಡಗಾಡು ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಸ್ಥಾಪಿಸುವಲ್ಲಿ ಸಂಕಲ್ಪ, ಅನೇಕ ಹೊಸ ರೈಲು ಯೋಜನೆಗಳನ್ನು ವಿಸ್ತರಿಸುವ ಅವರ ದಿಟ್ಟತನ, ಅಭಿವೃದ್ಧಿಪರ ಬಜೆಟ್ ಮಂಡಿಸುವ ಕಾರ್ಯಕ್ರಮ, ಪ್ರಧಾನಿ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಂತಹ ಹೊಸ ಮಾದರಿಯ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಪರಿಚಯಿಸುವ ಮೂಲಕ ಅಭಿವೃದ್ಧಿಯ ಹರಿಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲ ಗೋವಿಂದ ತಾಂಬಳೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆ ಬಹಳ ಮುಖ್ಯ. ಅವರ ಆದರ್ಶ ಬದುಕು ಈ ದೇಶಕ್ಕೆ ಸಮರ್ಪಿಸಿದ ಅವರ ಸೇವೆ ಈ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅನುಸರಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಅತಿಥಿಗಳ ರೂಪದಲ್ಲಿ ಮಾತನಾಡಿರುವ ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕುಮಾರಿ ಮಂಗಲಾ ಮರ್ಕಲೆ ಮಾತನಾಡಿ, ಇಂದಿನ ಯುವತಿಯರಿಗೆ ಸಾವಿತ್ರಿಬಾಯಿ ಫೂಲೆ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಸ್ತೂರ್ಬಾಯಿ, ಹೆಮ್ಮರೆಡ್ಡಿ ಮಲ್ಲಮ್ಮರಂತಹ ವೀರ ವನಿತೆಯರು ಈ ದೇಶಕ್ಕೆ ಸಮರ್ಪಿಸಿದ್ದವರ ತ್ಯಾಗಮಯ ಬದುಕು ನಮ್ಮೆಲ್ಲರಿಗೆ ಆದರ್ಶಪ್ರಾಯವಾಗಬೇಕು. ಹಾಗೆ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಉತ್ತೇಜನ ಕೊಡುವ ಕಾರ್ಯ ನಿರಂತರವಾಗಿ ನಡೆಯಬೇಕೆಂದು ಕರೆಕೊಟ್ಟರು. ನೆಹರು ಯುವ ಕೇಂದ್ರದ ಯುವ ಪಡೆಯ ಕಾರ್ಯಕರ್ತ ಸೋಮನಾಥ್ ಪೂಜಾರಿ ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಗುಡ್ ಗವರ್ನರ್ಸ್ ಎನ್ನುವ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಾದ ಕುಮಾರಿ ಮಂಜುಳಾ ರೇವಣಯ್ಯ, ಕುಮಾರಿ ಗಾಯತ್ರಿ ಮಲ್ಲಪ್ಪ, ಕುಮಾರಿ ಗ್ಲೋರಿ ತಂದೆ ರೋಷನ್ ಅವರಿಗೆ ಪ್ರಶಸ್ತಿ ಹಾಗೂ ಬಹುಮಾನ ವಿತರಿಸಲಾಯಿತು. ಆರಂಭದಲ್ಲಿ ಕಾಲೇಜಿನ ಉಪನ್ಯಾಸಕ ಅನಿಲ್ ಕುಮಾರ್ ಜಾಧವ್ ಕಾರ್ಯಕ್ರಮ ನಿರೂಪಿಸಿ ಕುಮಾರಿ ಭಾಗ್ಯಶ್ರೀ ವಂದಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.